ಪ್ರೇಸ್ ದ ಲಾರ್ಡ್ ಎಲ್ಲ ಅಡನಾಯ್ ಟೆಲಿವಿಷನ್ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಕ್ ಹೋಗ್ತಿರೋ ಸತ್ಯವೇದ ವಚನ ಲೂಕ 19ರಲ್ಲಿ 1-10 ವಾಕ್ಯ. ಅದರಲ್ಲಿ ಅಲ್ಲಿ ಜಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕು ಅಂತ ಯೇಸು ಸ್ವಾಮಿ ಜಕಾಯನ್ಗೆ ಹೇಳ್ತಾರೆ. ಅಂದ್ರೆ ಅರ್ಥ, ಇಲ್ಲಿ ಯೇಸು ಸ್ವಾಮಿ ಆ ಒಂದು ಊರಿಗೆ ಬಂದಾಗ ಎಲ್ಲ ಜನರಿಗೂ ಒಂದು ಯೇಸು ಸ್ವಾಮಿ ನೋಡ್ಬೇಕು ಅಂತ ಆಸೆ. ಅದೇ ರೀತಿಯಾಗಿನೇ ಈ ಟ್ಯಾಕ್ಸ್ ಕಲೆಕ್ಟರ್, ಈ ಒಂದು ಐಶ್ವರ್ಯವಂತನಾದಂತಹ ಜಕಾಯನ್ಗೆ ನೋಡ್ಬೇಕಂತ ಆಸೆ ಆಗಿದ್ರಿಂದ ಅವನು ಆಲದ ಮರವನ್ನು ಹತ್ತಾನೆ. ಯಾಕೆಂದ್ರೆ ಅವನು ಗಿಡ್ಡಾಗಿದ್ದ, ನೋಡಕ್ಕೆ ಜನರ ಗುಂಪಲ್ಲಿ ಮಧ್ಯದಲ್ಲಿ ಹೋಗಕ್ಕೆ ಅವನಿಗೆ ಆಗ್ತಾ ಇರ್ಲಿಲ್ಲ. ಆದ್ರಿಂದ ಅಲ್ಲಿ ಕುತ್ಕೊಂಡು ಯೇಸು ಸ್ವಾಮಿ ನೋಡಕ್ಕೆ ಅಷ್ಟು ಆಸೆ ಪಟ್ಟವನು. ಯೇಸು ಸ್ವಾಮಿಗೆ ಗೊತ್ತಾಗುತ್ತೆ, ಇಲ್ಲಿ ಒಬ್ರು ಡಿಫ್ರೆಂಟ್ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ ದೇವರು ತಿಳ್ಕೊಂಡು ಆ ಒಂದು ಆಲದ ಮರದ ಹತ್ರ ಬಂದು ದೇವ್ರ ಹೆಸರಿಟ್ಟು ಜಕಾಯನಿಗೆ ಕರೀತಾರೆ. ಜಕಾಯನೇ, ಕೆಳಗೆ ಇಳಿದು ಬಾ ಅಂತ. ನಮ್ಮ ದೇವರು ಹೆಸರಿಟ್ಟು ಕರೆಯೋ ದೇವರು. ನಮ್ಮ ದೇವರಿಗೆ ನಮ್ಮ ಹೆಸರು ನಮ್ಮ ಆದಿಯು ಅಂತ್ಯೂ ಆಗಿರೋದ್ರಿಂದ ಯೇಸು ಸ್ವಾಮಿ ನಮ್ಮನ್ನ ಹೆಸರಿಟ್ಟು ಕರೆದು ದೇವರು ಆಶೀರ್ವಾದ ಮಾಡ್ತಾರೆ. ಆದ್ರಿಂದ ಇವಾಗ ಏನಾಗುತ್ತೆ ಅಂದ್ರೆ ಜಕಾಯನು ಅದೇ ರೀತಿ ಲೂಕ 19ರಲ್ಲಿ ನಾವು ಓದ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ, ಯೇಸು ಸ್ವಾಮಿ ಜಕಾಯನ್ನ ಕರೆದು ಹೆಸರಿಟ್ಟು ಕರೆದು ಅವನನ್ನ ಆಶೀರ್ವಾದ ಮಾಡೋ ರೀತಿಯನ್ನು, ಅವನಲ್ಲಿ ಆಗುವ ಬದಲಾವಣೆಯ ರೀತಿಯನ್ನು ನಾವು ನೋಡ್ಬೋದು. ಆದ್ರಿಂದ ಆಗ ಯೇಸು ಜಕಾಯನ ಮನೆಗೆ ಹೋಗಿ ಅವನ ಜೊತೆ ಊಟಕ್ಕಂತ ಕುಳಿತುಕೊಳ್ತಾರೆ. ಅವಾಗ ಯೇಸು ಸ್ವಾಮಿ ಜಕಾಯನ್ಗೆ ಏನು ಹೇಳಿಲ್ಲ, ಜಕಾಯನೇ, ನೀನು ಯಾರ ಹತ್ರ ಬಡವ್ರ ಹತ್ರ ದುಡ್ಡು ಇಸ್ಕೊಂಡಿದ್ಯಾ, ಯಾರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ಯಾ, 4ರಷ್ಟು ಕಲೆಕ್ಟ್ ಮಾಡಿದ್ದು ವಾಪಸ್ ಕೊಡು ಅಂತ ದೇವ್ರು ಏನು ಹೇಳಲಿಲ್ಲ ಜಕಾಯನ್ಗೆ. ಆದ್ರೆ ಜಕಾಯ ಯೇಸು ಸ್ವಾಮಿ ಅವನ ಮನೆಯಲ್ಲಿ ಬಂದು ಊಟ ಮಾಡೋದ್ರಿಂದ ಅವನ ಹೃದಯದಲ್ಲಿ ಜಾಗ ಕೊಟ್ಟ. ಯೇಸು ಸ್ವಾಮಿಗೆ ಸಂಪೂರ್ಣವಾಗಿ ಯೇಸು ಸ್ವಾಮಿನ ಆಸೆಯಿಂದ ಸ್ವೀಕಾರ ಮಾಡ್ದ. ಆ ಒಂದು ಕ್ಷಣದಲ್ಲಿನೇ ಅವನ ಜೀವಿತದಲ್ಲಿ ಬದಲಾವಣೆ ಉಂಟಾಯ್ತು. ಅವನು ಯೇಸು ಸ್ವಾಮಿ ಏನು ಅವನಿಗೆ ಹೇಳಿಲ್ಲ ಅಂದ್ರೂ ತಾನಾಗ್ಲಿನೇ ಹೊರಗಡೆ ಹೋಗಿ ಜನರ ಹತ್ರ ಹೇಳ್ತಾನೆ, ನಾನು ನಿಮ್ಮ ಹತ್ರ ಏನೆಲ್ಲ ಅನ್ಯಾಯವಾಗಿ ಇಸ್ಕೊಂಡಿರೋಂಥ ದುಡ್ಡನ್ನ ನಾನು ನಿಮಗೆ ವಾಪಸ್ ಕೊಡ್ತೀನಿ ಅಂತ. ಅನ್ಯಾಯವಾಗಿ ತೆಗೆದುಕೊಂಡ ಹಣವನ್ನು 4ರಷ್ಟು ಹಿಂತಿರುಗಿ ಕೊಡ್ತೇನೆ ಮತ್ತು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಮಾರಿ ಬಡವರಿಗೆ ಕೊಡ್ತೇನೆ ಅಂತಾನೆ. ಈ ಜಕಾಯನು ಎಂಥವನು ಅಂತಂದ್ರೆ, ಯಾವ ರೀತಿ ಕೆಲಸ ಮಾಡೋನು ಅಂತಂದ್ರೆ, ಸುಂಕದವನು. ಇದುವರೆಗೂ ಅವನ ಜೀವಿತವೆಲ್ಲ ಅವನು ಎಲ್ಲರ ಹತ್ರ ದುಡ್ಡನ್ನು ಕಿತ್ಕೊಳ್ತಾ ಇದ್ದಂತ ವ್ಯಕ್ತಿ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಂತ ವ್ಯಕ್ತಿ. ಆದ್ರೆ ಯಾವಾಗ ಯೇಸು ಸ್ವಾಮಿ ಅವನ ಹೃದಯದಲ್ಲಿ ಬಂದ್ರು, ಒಂದು ಬದಲಾವಣೆ ಅವನ ಜೀವಿತದಲ್ಲಿ ಉಂಟಾಯಿತು. ಅವನ ಕ್ಯಾರೆಕ್ಟರ್ ಅಲ್ಲಿ ಬದಲಾವಣೆ ಉಂಟಾಯಿತು. ನೋಡಿದಂತ ಜನರು ಆಶ್ಚರ್ಯ ಪಡ್ತಾರೆ. ಅವಾಗ ಯೇಸು ಸ್ವಾಮಿ ಜಕಾಯನ ಹತ್ರ ಬಂದು ಹೇಳ್ತಾರೆ, ಈ ಮನೆಗೆ ರಕ್ಷಣೆ ಬಂದಿತ್ತು. ಆದ್ರಿಂದ ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಯಾವಾಗ ಬದಲಾವಣೆ ಆಗುತ್ತದೋ, ಯಾವಾಗ ನಿಮ್ಮ ಆಟಿಟ್ಯೂಡ್ ಅಲ್ಲಿ ಬದಲಾವಣೆ ಆಗುತ್ತದೋ, ನಿಮ್ಮ ಜೀವಿತದಲ್ಲಿ ದೊಡ್ಡ ರಕ್ಷಣೆ ಉಂಟಾಗುತ್ತೆ, ಅದ್ಭುತ ನಡೆಯುತ್ತೆ. ಆದ್ರಿಂದ ಈ ರೀತಿ ಬದಲಾವಣೆ ಆಗುವುದಕ್ಕೆ ನಿಮ್ಮ ಜೀವಿತಕ್ಕೆ ಏಸು ಬೇಕು. ಆದ್ರಿಂದ ಏಸುವನ್ನು ಸ್ವೀಕರಿಸಿ ನಿಮ್ಮ ಒಂದು ದೊಡ್ಡದಾದ ಅದ್ಭುತವನ್ನು, ಬದಲಾವಣೆಯನ್ನು ಪಡೆದುಕೊಳ್ಳಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ನೀವು ನೋಡುತ್ತಿದ್ದೀರಿ ಅಡೋನೈ ಟೆಲಿವಿಷನ್, ದೇವರ ಶುಭ ಸಂದೇಶವನ್ನು.